ಅದ್ಭುತ ಅದ್ಭುತ. ಇಬ್ಬೊಂಬಟ್ರೆ ಸ್ವಲ್ಪನೇನೆ ಹೇಳಿಸ್ತೀರಾ? ಓಹೋ, ನೀವು ನನ್ನ ಹೇಳಿಸಿ. ಜಾನಕಿ ಜಾನಕಿ, ತ್ರಿಮೂರ್ತಿಗಳ ಭೋಜನ ಮುಗಿದು ಹೋಯ್ತು. ಬರೆ ಹಾಕೋದಕ್ಕೆ ಸಲಾಕಿ ಸಿದ್ಧ ಮಾಡಿದ್ದೇನೆ. ಪತಿಗೆ ತಕ್ಕ ಸತಿ. ಅನ್ನದಾತ ಸುಖೀ ಭವ. ಇಷ್ಟೊತ್ತರೇ ಭೋಜನ ಹೇಗಿತ್ತು? ಸಂತೋಷ. ರಾಮಕೃಷ್ಣ ಏನೋರೇ, ಅರ್ಥವಾಯ್ತು ಅರ್ಥವಾಯ್ತು. ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಪಡಿಸೋದಕ್ಕೋಸ್ಕರವಾಗಿ ಎಲ್ಲಾ ಏರ್ಪಾಡುಗಳು ಸಿದ್ಧ ಮಾಡ್ಕೊಂಡು ಏನಂತ ಆತರ ತಾಂಬೂಲ ಚರ್ಮಗಳು ಆಗಲಿ ಅಂದ್ರಾಯ್ತು. ಜಾನಕಿ, ಇವ್ರಿಗೋಸ್ಕರವಾಗಿ ಸಿದ್ಧವಾಗಿರೋ ದಾನ ವಸ್ತುಗಳನ್ನೆಲ್ಲ ತಗೊಂಡ್ಬಾರೆ. ಏನಂದ್ರೆ ಇಲ್ಲಿ ಇಟ್ಟಿದ್ದೀನಿ. ಬಂಗಾರದ ಗುಣ. ನಮ್ಮ ತಾಯಿಗೆ ಪಾರ್ಶ್ವವಾಯು ಬಂದಿತ್ತು. ರಾಮಕೃಷ್ಣ ನನಗೊಂದು ಬರೆ ಹಾಕು, ವಾಯು ಸರಿ ಹೋಗುತ್ತೆ ಅಂತ ಹೇಳಿದ್ರು. ನಾನು ಬರೆ ಹಾಕೋದ್ರೊಳಗಾಗಿ ನಮ್ಮಮ್ಮ ಸತ್ತು ಹೋಗಿದ್ರು. ಸತ್ತವರ ಆಸೆ ನೆರವೇರಿಸ್ತಾ ಇದ್ರೆ ಅವರ ಆತ್ಮ ನಮ್ಮ ಮನೆ ಸುತ್ತ ಸುತ್ತುತ್ತೆ ಅಂತ ನೀವೇ ಹೇಳಿರ್ಲಿಲ್ಲ. ಅದಕ್ಕೆ ಈ ಬಂಗಾರದ ಗುಣದಿಂದ ನಿಮ್ಗೊಂದೊಂದು ಬರೆ ಹಾಕಿ ನಮ್ಮಮ್ಮನ ಆತ್ಮಕ್ಕೆ ಸಂತೋಷ ಪಡಿಸ್ತೀನಿ. ಎಲ್ಲಿ ಒಬ್ಬೊಬ್ಬರಾಗನೇ ಬಿಡಕ್ಕಾಗಲ್ಲ. ಬಿಟ್ಟು ನಮ್ಮಮ್ಮನ ಆತ್ಮಕ್ಕೆ ಶಾಂತಿ ಆಗೋದು ಹಾಗೆ. ಅದಕ್ಕೂ ಹೇಳಿ ಇದ್ದೇಳಿ. ನೀವೆಲ್ಲ ದೊಡ್ಡವರು, ಹೀಗೆ ನಮಸ್ಕಾರ ಮಾಡಬಾರ್ದು. ನನಗೆ ಶ್ರೇಯಸ್ಸು. ಶಾಸ್ತ್ರ ಹಾಗೇಳುತ್ತೆ, ಪುರಾಣ ಹೀಗೇಳುತ್ತೆ ಅಂತ ಸುಳ್ಳು ಹೇಳಿ ಬಡಬಗ್ಗ ಹತ್ರ ಸುಲಿಗೆ ಮಾಡ್ತೀರಾ? ಇಲ್ಲ ಇಲ್ಲ. ಶಾಸ್ತ್ರ ಶಾಸ್ತ್ರ ಅಂತ ಅನುಚಾನವಾಗಿ ಬಂದ್ರು ಶಾಸ್ತ್ರಕ್ಕೆ ಅನ್ಯಾಯ ಮಾಡ್ತೀರಾ? ಇಲ್ಲ ಇಲ್ಲ. ಹೀಗೆಲ್ಲ ಮಾಡಿದ್ರೆ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಇಲ್ಲ, ಇನ್ಮೇಲೆ ಮಾಡಲ್ಲ. ನಮ್ಗೆ ಬುದ್ಧಿ ಬಂತು. ಬುದ್ಧಿ ಬಂತು. ಹಾಗಾದ್ರೆ ಶ್ಯಾಮ್ ಭಟ್ರ ಹತ್ರ ಅನ್ಯಾಯವಾಗಿ ತಗೊಂಡ್ರು ಆ ಚಿನ್ನದ ಮಾವಿನ ಹಣ್ಣುಗಳನ್ನ ಅವರಿಗೆ ಹಿಂತಿರಿಸ್ಕೊಟ್ಬಿಡಿ. ಕೊಡ್ತೀವಿ. ಆಗ ಒಂದು ವೇಳೆ ಕೊಡದೇ ಇದ್ದ ಪಕ್ಷದಲ್ಲಿ ನೀವೆಲ್ಲ ಇದ್ರು ಕೂಡ ಹಿಡಿದು ತರಿಸಿ ನಿಮ್ಗೆಲ್ಲ ನ್ಯಾಯವಾಗಿ ಧರ್ಮವಾಗಿ ಸತ್ಯವಾಗಿ ಬಾಳಿ. ಅಯ್ಯೋ